ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು, ಹಿಂದುಳಿದ ವರ್ಗಗಳ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂತ ಶ್ರೀ ಶಿವರಾಜ್ ತಂಗಡಗಿ ಅವರ ವಸತಿ ಸಚಿವರಾದಂತ ಶ್ರೀ ಜಮೀರ್ ಅಹಮದ್ ಖಾನ್ ಅವರ, ವೈದ್ಯಕೀಯ ಶಿಕ್ಷಣ ಸಚಿವರಾದಂತ ಶ್ರೀ ಶರಣ್ ಪ್ರಕಾಶ್ ಪಾಟೀಲ್ ಅವರ, ಸರ್ಕಾರದ ಆರ್ಥಿಕ ಸಲಹೆಗಾರರಾದಂಥ ಶ್ರೀ ಬಸವರಾಜ ರಾಯರೆಡ್ಡಿ ಅವರ, KKRDB ಅಧ್ಯಕ್ಷರು ಶಾಸಕರು ಆದಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ, ಲೋಕಸಭಾ ಸದಸ್ಯರಾದಂಥ ರಾಜಶೇಖರ ಇಟ್ನಾಳ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಾಗೂ ಶಾಸಕರಾದಂಥ ಶ್ರೀ ರಾಘವೇಂದ್ರ ಇಟ್ನಾಳ್ ಅವರ, ಗ್ಯಾರಂಟಿ ಯೋಜನೆಗಳ ರಾಜ್ಯಾಧ್ಯಕ್ಷರು, ಮಾಜಿ ಸಚಿವರು ಆದಂಥ ಶ್ರೀ HM ರೇವಣ್ಣ ಅವರ, ಶಾಸಕರಾದಂಥ ಅಂಪನಗೌಡ ಬಾದರ್ಲಿ ಅವರ, ಮೇಲ್ಮನೆಯ ಸದಸ್ಯರಾದಂಥ ಶರಣಗೌಡ ಬಯ್ಯಾಪುರ ಅವರ, ಕೊಪ್ಪಳ ಜಿಲ್ಲಾ ಅಧ್ಯಕ್ಷರು ಮಾಜಿ ಮಂತ್ರಿಗಳಾದಂಥ ಅಮರೇಗೌಡ ಬಯ್ಯಾಪುರ ಅವರ, ಮಾಜಿ ಸಂಸದರಾದಂಥ ಕರಡಿ ಸಂಗಣ್ಣವರ, ತುಂಗಭದ್ರಾ ಯೋಜನಾ ಅಚ್ಚುಕಟ್ಟು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಹಸನ್ ಸಾಬ್ ಗೋತಿಹಾಳ್ ಅವರ, ನಗರಸಭೆಯ ಕೊಪ್ಪಳ ನಗರಸಭೆಯ ಅಧ್ಯಕ್ಷರಾದಂಥ ಅಮ್ಜದ್ ಪಟೇಲ್ ಅವರ, ಕೊಪ್ಪಳ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಶ್ರೀ ಶ್ರೀನಿವಾಸ್ ಗುಪ್ತಾ ಅವರ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ರೆಡ್ಡಿ ಶ್ರೀನಿವಾಸ್ ಅವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಜಿಲ್ಲೆಯ ಎಲ್ಲ ಅಧಿಕಾರಿ ಸ್ನೇಹಿತರೇ, ಇಷ್ಟೊಂದು ಬೃಹತ್ ಸಂಖ್ಯೆಯಲ್ಲಿ ಈ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಆತ್ಮೀಯ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇತರ ಎಲ್ಲ ಯುವಕ ಸ್ನೇಹಿತರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಇವತ್ತು ಜಿಲ್ಲಾ ಆಸ್ಪತ್ರೆಯ ಉದ್ಘಾಟನೆ ಮತ್ತು
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಶಂಕುಸ್ಥಾಪನೆ, ಇಂದಿರಾ ಕ್ಯಾಂಟೀನ್ ಉದ್ಘಾಟನೆ, ಕನಕಮೂರ್ತಿಯ ಲೋಕಾರ್ಪಣೆ ಹಾಗೂ ವಿವಿಧ ಸವಲತ್ತುಗಳ ಸುಮಾರು 50 ಕೋಟಿಗೂ ಹೆಚ್ಚು ರೂಪಾಯಿನಲ್ಲಿ 50 ಕೋಟಿ ರೂಪಾಯಿಗಳು ಹೆಚ್ಚು ರೂನಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಡವರಿಗೆ ಅನೇಕ ಸವಲತ್ತುಗಳನ್ನು ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಾನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಹುಶಃ ಕೊಪ್ಪಳದಲ್ಲಿ ಹಿಂದೆ ಒಂದು ಕಾರ್ಯಕ್ರಮ ನಡೆದಿತ್ತು, ಕೃಷಿ ಭಾಗ್ಯ ಕಾರ್ಯಕ್ರಮ. ಆ ಕಾರ್ಯಕ್ರಮ ಆದಮೇಲೆ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಆಗಿರ್ತಕ್ಕಂಥ ಕಾರ್ಯಕ್ರಮ ಇದೇ ಮೊದಲು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ಇದನ್ನು ಸಂಘಟಿಸಿದಂಥ ಜಿಲ್ಲಾ ಮಂತ್ರಿಗಳಿಗೆ, ಎಲ್ಲ ಶಾಸಕರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆಯೇ ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಅಮರೇಗೌಡ ಪಾಟೀಲ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಶಿವರಾಜ್ ತಂಗಡಗಿಯವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು, ಜಮೀರ್ ಅಹಮದ್ ಖಾನ್ ಅವರು, ರಾಘವೇಂದ್ರ ಇಟ್ನಾಳ್ ಅವರು ಮತ್ತೆ ರಾಯಾರೆಡ್ಡಿ ಅವರು ಬಹಳ ಹಿರಿಯ ಮುಖಂಡರು, ಜಿಲ್ಲೆಯಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಅನೇಕ ವಿಚಾರಗಳನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನನ್ನ ಭಾರವನ್ನು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ನೀವೆಲ್ಲರೂ ಅರ್ಧ ಗಂಟೆ ಕೂತ್ಕೊಂಡ್ರೆ ನಾನು ಮಾತಾಡ್ತೇನೆ. ಬಹುಶಃ ನೀವೆಲ್ಲ ಕೂತ್ಕೊತೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ನಾನು ಯಾವಾಗ ಕೊಪ್ಪಳಕ್ಕೆ ಬಂದರೂ ಕೂಡ ಅಪಾರವಾದಂಥ ಪ್ರೀತಿಯನ್ನ, ಅಭಿಮಾನವನ್ನ ಕೊಪ್ಪಳ ಜಿಲ್ಲೆಯ ಜನ ತೋರಿಸ್ತಾರೆ. ಅದಕ್ಕಾಗಿ ಕೊಪ್ಪಳ ಜಿಲ್ಲೆಯ ಎಲ್ಲ ಜನತೆಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಜಿಲ್ಲೆಗೆ ಬಂದಾಗ ಮೈಸೂರು ಜಿಲ್ಲೆಗೆ ಹೋದಾಗ ಎಷ್ಟು ಸಂತಸ ಆಗ್ತದೋ ಅಷ್ಟೇ ಸಂತಸ ಕೊಪ್ಪಳಕ್ಕೂ ಬಂದಾಗ ಆಗ್ತದೆ ಬಯಸ್ತಾ ಇದ್ದೇನೆ. ಕಾರಣ ಯಾಕಪ್ಪ ಅಂತಂದ್ರೆ ಮೈಸೂರು ಇಲ್ಲಿಂದ ಸುಮಾರು 300 ಕಿಲೋಮೀಟರ್ ಅಂತರ ಇದೆ. 300 ಕಿಲೋಮೀಟರ್ ಅಂತರ ಇದೆ. ಅಲ್ಲಿಂದ ಬಂದು ಕೊಪ್ಪಳದಲ್ಲಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದೆ 1991. ಬಹುಶಃ ಈ ಕೂಟದಲ್ಲಿ ಅನೇಕ ಜನ ಕೆಲಸ ಮಾಡಿದ್ದಾರೆ. ಜ್ಯೋತಿಹಾಳ್, ಆಮೇಲೆ ಪಟೇಲ್, ಅಶ್ವತ್ಥಪ್ಪ, ಇವೆಲ್ಲ ಇನ್ನೂ ಸಣ್ಣ ಹುಡುಗರು. ರಾಯರೆಡ್ಡಿ, ಶಿವರಾಜ್ ತಂಗಡಿಗೆ,
ಅಪ್ಪನಿಗೆ ಇವನಪ್ಪ ಆಗಲಿಲ್ಲ. ಆಮೇಲೆ ಇವರಪ್ಪ ಇದ್ರಪ್ಪ ದಯಾಪರ ಅವರಪ್ಪ, ಇವರೆಲ್ಲರೂ ಕೂಡ ಈ ಜಿಲ್ಲೆಯವನೇ ಅಭ್ಯರ್ಥಿ ಆಗಿದ್ದಾರೆ ಅಂತೇಳಿ ನಾನು ಹೊರಗಡೆ ಜಿಲ್ಲೆಯವನಾದರೂ ಕೂಡ ನಿಮ್ಮ ಅಭ್ಯರ್ಥಿಯಾಗಿ ಮಾಡಿಕೊಂಡು ನನಗೆ ಬಹಳ ಸ್ವಲ್ಪ ಅದರಲ್ಲಿ ಸೋತಕ್ಕಂಥ ರೀತಿಯಲ್ಲಿ ನಾ ಗೆದ್ದಿದ್ದೆ. ಆದರೆ ಕೌಂಟಿಂಗ್ನಲ್ಲಿ ಸೋತೆ. ಒಂದು ವೇಳೆ ರಾಜೀವ್ ಗಾಂಧಿ ಅವರು ಹಠಾತ್ ಅವರ ನಿಧನ ಆಗದೆ ಹೋಗಿದ್ರೆ ನಾನು 100% ಗೆಲ್ತಿದ್ದೆ. ಬಹುಶಃ ನಾನು ಮುಖ್ಯಮಂತ್ರಿ ಆಗ್ತಾ ಇದ್ನೋ ಇಲ್ವೋ ಅಂತ ಗೊತ್ತಿಲ್ಲ, ಲೋಕಸಭೆಗೆ ಸದಸ್ಯನಾಗಿ ಹೋಗ್ತಿದ್ದೆ. ಅಷ್ಟು ಮಟ್ಟಿಗೆ ನೀವು ಪ್ರೀತಿಯ ಅಭಿಮಾನದಿಂದ ನನಗೆ ಓಟನ್ನು ಕೊಟ್ಟಿದ್ರಿ. ಅದನ್ನು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ ಕೊಪ್ಪಳ ಜಿಲ್ಲೆಗೆ ನಾನು ಬಹಳಷ್ಟು ಋಣವನ್ನು ತೀರಿಸಬೇಕಾಗಿದೆ. ಸ್ವಲ್ಪ ತೀರಿಸಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಉಳಿದ ಋಣವನ್ನು ಕೂಡ ತೀರಿಸತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಸುಮಾರು 2,000 ಕೋಟಿ ಕೊಪ್ಪಳ ಜಿಲ್ಲೆಯಲ್ಲಿ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ನೀವೆಲ್ಲ ಇಲ್ಲಿ ನೋಡ್ತಾ ಇರ್ಬೋದು, ಬೋರ್ಡ್ಗಳು ಇದೆಯವಲ್ಲ, ಇವೆಲ್ಲವೂ ಕೂಡ ಜಿಲ್ಲೆಯಲ್ಲಿ ಅನೇಕ ತಾಲೂಕುಗಳಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನು ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಹಳ ಸಂತಸ ಆಗ್ತಾ ಇದೆ. ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿಯವರು, ಜೆಡಿಎಸ್ನವರು ಏನೂ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ಕೊಟ್ಟ ಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಹಾಗಾಗಿ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಗಿದ್ದಾವೆ. ನಾನು ಅನೇಕ ಸಾರಿ ಹೇಳಿದ್ದೇನೆ, ಯಾವುದಾದ್ರೂ ನಾನು ಜಿಲ್ಲೆಗೆ ಹೋದಾಗ ಕಾರ್ಯಕ್ರಮಕ್ಕೆ ಬರ್ರಿ, ನಿಮಗೆ ಗೊತ್ತಾಗ್ತದೆ. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡಿ ದುಡ್ಡಿಲ್ಲದೆ ಹೋದರೆ 2,000 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸಗಳನ್ನ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತಾ? ನೀವೇ ಉತ್ತರ ಕೊಡಬೇಕು. ವಿರೋಧ ಪಕ್ಷದವರಿಗೆ ನೀವೇ ಉತ್ತರ ಕೊಡಬೇಕು. ಇವತ್ತು ಗ್ಯಾರಂಟಿ ಯೋಜನೆಗಳಿಗೆ ಸುಮಾರು 1,00,000 ಕೋಟಿ ರೂಪಾಯಿಗಳನ್ನು ಇವತ್ತಿನಲ್ಲಿ ಖರ್ಚು ಮಾಡಿದ್ದೇವೆ. 1,00,000 ಕೋಟಿ. ಬಿಜೆಪಿಯವರು ಹೇಳಿ, ಒಂದೇ ವೇದಿಕೆ ಬರಲಿ, ಚರ್ಚೆ ಮಾಡೋಣ. ಕೊಪ್ಪಳಕ್ಕೆ ಬರಲಿ ಅಥವಾ ಬೇರೆ ಜಿಲ್ಲೆಗೆ ಯಾವುದಾದ್ರು ಜಿಲ್ಲೆಯಲ್ಲಿ ಕಾರ್ಯಕ್ರಮ ಇದ್ದಾಗ ಬರಲಿ, ನಾನು ಲೆಕ್ಕ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ಇವತ್ತು 1,00,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಚಾಲನೆಯನ್ನು ಇವತ್ತು ಜಾರಿಯನ್ನು ಕೊಟ್ಟಿದ್ದೇವೆ, ನಾವು ಖರ್ಚು ಮಾಡಿದ್ದೇವೆ.